ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ತೆಂಗಿನಕಾಯಿ ಈಡುಗಾಯಿ ಒಡೆಯೋದು ನೋಡಿರ್ತೀವಿ. ಆದರೆ ಶ್ರೀ ಕಬ್ಬಾಳಮ್ಮ ಅವರಿಗೆ ಮಾತ್ರ ಬ್ಯಾಲದ ಕಾಯಿ ಒಡೆಯುತ್ತಾರೆ. ಏಕೆ ಗೊತ್ತಾ? ಒಂದು ಕಥೆಯ ಪ್ರಕಾರ ಒಂದು ಊರಿನಲ್ಲಿ ಒಬ್ಬ ಗೌಡ ಇರುತ್ತಾನೆ. ತನ್ನ ದನಕರುಗಳನ್ನು ಮೇಯಿಸಿಕೊಂಡು ಬರುವಂತೆ ತನ್ನ ಆಳುಗಳನ್ನು ಕಾಡಿಗೆ ಬಿಟ್ಟಿರುತ್ತಾನೆ. ಇದ್ದಕ್ಕಿದ್ದಂತೆ ಒಂದು ಹುಲಿ ಆ ಹಸು ಕರುಗಳನ್ನು ತಿಂದು ಹಾಕಿಬಿಡುತ್ತದೆ. ಈ ವಿಷಯ ತಿಳಿದ ಆಳುಗಳು ಬಂದು ಗೌಡರಿಗೆ ಹೇಳುತ್ತಾರೆ. ಮತ್ತೆ ಮಾರನೇ ದಿನವೂ ಕೂಡ ಇದೇ ರೀತಿ ಆಗುತ್ತದೆ. ಪ್ರತಿದಿನವೂ ಹುಲಿ ಬಂದು ಅವರ ದನ ಕರುಗಳನ್ನು ತಿಂದು ಹಾಕುತ್ತಿರುತ್ತದೆ. ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತೆ ತಮ್ಮ ಗ್ರಾಮದ ದೇವತೆಯಾದ ಶ್ರೀ ಕಬ್ಬಾಳಮ್ಮನವರಿಗೆ ಬೇಡಿಕೊಳ್ಳುತ್ತಾರೆ. ತಾಯಿ, ನಮ್ಮ ದನಕರುಗಳನ್ನು ನೀನು ಕಾಪಾಡಿದರೆ ನಾವು ನಿಮಗೆ 101 ಬ್ಯಾಲದ ಕಾಯಿ ಒಡೆಯುತ್ತೇವೆ ಎಂದು ಹರಸಿಕೊಳ್ಳುತ್ತಾರೆ. ಮರುದಿನ ಎಂದಿನಂತೆ ಗೌಡರ ಆಳುಗಳು ದನಕರುಗಳು ಮೇಯಿಸಲು ಕಾಡಿಗೆ ಹೋಗುತ್ತಾರೆ. ಆಗ ಹುಲಿಯು ಎದುರಾದರೂ ಸಹ ಅದು ದನಕರುಗಳನ್ನು ತಿನ್ನದೆ ಹೊರಟು ಹೋಗುತ್ತದೆ. ಮತ್ತೆ ಎಂದಿಗೂ ಅವರಿಗೆ ಕಾಟ ಕೊಡುವುದಿಲ್ಲ. ಆಗ ಅವರು ಅಮ್ಮನ ಹರಕೆ ತೀರಿಸುತ್ತಾರೆ. ಅಂದಿನಿಂದ ಶ್ರೀ ಕಬ್ಬಾಳಮ್ಮನವರಿಗೆ ಬ್ಯಾಲದ ಕಾಯಿ ಒಡೆಯುವ ಪದ್ಧತಿ ರೂಢಿಯಾಯಿತು. ಮತ್ತೊಂದು ಕಾರಣ ಎಂದರೆ ಕಣಿವೆದುರ್ಗಿ ಕಬ್ಬಾಳಿಯು ಉರಿಗಣ್ಣು ಬಿಟ್ಟಿರುತ್ತಾರೆ. ಅದಕ್ಕೆ ಅಮ್ಮನವರಿಗೆ ತಂಪು ಆಗಲಿ ಅಂತ ಜನ ಬ್ಯಾಲದ ಕಾಯಿ ಒಡೆಯುತ್ತಾರೆ. ಈ ರೀತಿ ಬ್ಯಾಲದ ಕಾಯಿ ಒಡೆಯೋದು ಶ್ರೀ ಕಬ್ಬಾಳಮ್ಮನವರ ದೇವಾಲಯದ ಆವರಣದಲ್ಲಿ ಮಾತ್ರ ನಿಮಗೆ ನೋಡ ಸಿಗುತ್ತದೆ.